ಸಿನಿಮಾಸ್ ಇಂದ ಬಂದಿರೋಂತಹ ಮೊದಲನೇ ಪ್ರಯತ್ನ ಇದು ನಿಮಗೊಂದು ಸಿಹಿ ಸುದ್ದಿ. ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ಸಾಕಷ್ಟು ಇದೆ. ಅವ್ಯಕ್ತ ಸಿನಿಮಾಸ್ ವ್ಯವಸ್ಥಾಪಕರು ಸ್ಥಾಪಕರು ಹರೀಶ್ ಗೌಡರವರು ಇವರು ಹೊಸ ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗಿದ್ದಾರೆ ನಮಗೆ. ಸೊ ಇವ್ರ ಮುಖಾಂತರ ಈಗ ನಮ್ಮ ಮೊದಲನೆಯ ಸಿನಿಮಾ ಲಾಂಚ್ ಮಾಡ್ತಾ ಇದ್ದೀವಿ, ನಿಮಗೊಂದು ಸಿಹಿ ಸುದ್ದಿ ಅಂತ. ಅವ್ಯಕ್ತ ಸಿನಿಮಾಸ್ ಇಂದನೂ ಇದು ನಿಮಗೊಂದು ಸಿಹಿ ಸುದ್ದಿ. ಇನ್ನು ಈ ಸಂಸ್ಥೆಯಿಂದ ಹಲವಾರು ಸಿನಿಮಾಗಳು ಬರುತ್ತೆ. ಆ್ಯಂಡ್ ಈ ಚಿತ್ರದ ಪಾತ್ರರಂಗದಲ್ಲಿರೋದು ಮುಖ್ಯವಾಗಿ ಹರಣಿ ಮೇಡಮ್ ಅವರು. ಪ್ಲೀಸ್ ಕಮ್ ಆನ್ ಸ್ಟೇಜ್. ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಮೋರ್ ದೆನ್ 3 decades ಅನ್ಸುತ್ತೆ ಇಂಡಸ್ಟ್ರಿಯಲ್ಲಿ. ಇವರು ಈ ಸಿನಿಮಾದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಆ್ಯಂಡ್ ಪದ್ಮಿನಿ ನರಸಿಂಹನ್ ಅಂತ ಇವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿದ್ದಾರೆ. ಪ್ಲೀಸ್ ಕಮ್ ಆನ್ ಸ್ಟೇಜ್. ಇನ್ನು ಕೆಲವರು ಬರ್ತಾ ಇದ್ದಾರೆ, ಒಂದು ಇದ್ದಾರೆ. ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ಒಂದು ಪ್ರಯತ್ನ ಇದು ನಿಮಗೊಂದು ಸಿಹಿ ಸುದ್ದಿ ಅಂತ. ಒಬ್ಬ ಮೇಲ್ ಪ್ರೆಗ್ನೆಂಟು, ಅದು ಕಾನ್ಸೆಪ್ಟೇ ಒಂಥರ ವಿಭಿನ್ನವಾಗಿರೋದ್ರಿಂದ ನಮಗೊಂದು ಹೆಮ್ಮೆನೂ ಇದೆ ಇದು ಎಲ್ಲರಿಗೂ ಹೇಳೋದಕ್ಕೆ. ಈ ಥರ ಒಂದು ಪಾತ್ರ ಇದೆ. ಆ್ಯಂಡ್ ಹೇಳಬೇಕು ಅಂತಂದರೆ ಇದು ಮೋಷನ್ ಪೋಸ್ಟರ್ ಲಾಂಚಲ್ಲಿ ಇದು ನಿಮಗೆ ಒಂದು ನ್ಯೂಸ್ ಕೊಡ್ತಾ ಇರೋದು, ಗುಡ್ ನ್ಯೂಸು. ಐ ಆಮ್ ಪ್ರೆಗ್ನೆಂಟ್ ಅಂತಂದರೆ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ. ಸಿನಿಮಾದ ಹಂತಗಳಲ್ಲಿ ಮುಂದೆ ನನ್ನ ಸೀಮಂತನೂ ಆಗುತ್ತೆ, ಡೆಲಿವರಿನೂ ಆಗುತ್ತೆ ಸ್ಕ್ರೀನ್ ಮೇಲೆ. ಶಿವರಾತ್ರಿ ಪ್ರಯುಕ್ತ ಇದು ಸಿನಿಮಾ ಬರ್ತಾ ಇದೀವಿ ಇದು ಮುಂದೆ. ಆ್ಯಂಡ್ ಅಂದ್ರೆ ಮಾತಾಡ್ಬೇಕು ಅಂದ್ರೆ ಸಿನಿಮಾದ ಬಗ್ಗೆ ಮೇಜರ್ಲಿ ಮಾತಾಡ್ಬೇಕು ಅಂತಂದ್ರೆ, ಆಕ್ಚುಲಿ ಕಾನ್ಸೆಪ್ಟ್ ಹೊಳೆದಿದ್ದು ಐ ಕ್ಯಾನ್ ಗೋ ಬ್ಯಾಕ್ ಟು ಮಹಾಭಾರತ. ಆಕ್ಚುಲಿ ಮಹಾಭಾರತ ಅಂದ ತಕ್ಷಣ ನಮ್ಗೆಲ್ಲರಿಗೂ ಜ್ಞಾಪಕ ಬರೋದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಅಂತ ಒಂದು ಕ್ಯಾರೆಕ್ಟರು. ಅರ್ಜುನ ಎಷ್ಟೇ ಪರಾಕ್ರಮಿ ಆಗಿರ್ಲಿ, ಎಷ್ಟೇ ಯಾವುದೇ ರೀತಿ ಅವನು ದೊಡ್ಡ ಗ್ರೇಟ್ ವಾರಿಯರ್ ಆಗಿದ್ರು, ಅವ್ರು 1 ವರ್ಷ ಕಾಲ ಅವರು ಹೆಣ್ಣಾಗಿ ಬ್ರಹ್ಮಣೆ ಒಂದಾಗಿ ಅವರು ಮಾಡಿದ್ರು. ಸೊ ಈ ತರ ನಮ್ಮ ಹಿಸ್ಟ್ರಿಗಳಲ್ಲಿ ಅನ್ಟೋಲ್ಡ್ ಸ್ಟೋರೀಸ್ ಎಷ್ಟೊಂದು ಸುಮಾರಿದೆ. ಸೊ ನಂಗೆ ಇದೆಲ್ಲ ಇನ್ಸ್ಪೈರ್ ಆಗಿದ್ದು, ಈ ತರ ಬರಿಬೇಕಾಗಿರೋದು ಮೇಜರ್ ಬಂದಿದ್ದು. ನಮ್ಮಲ್ಲಿ ಆಲ್ರೆಡಿ ಈ ತರ ಪಾತ್ರಗಳು ಸುಮಾರು ಮಾಡಿದ್ದಾರೆ. ಸೊ ಇದನ್ನ ನಾವೊಂದು ಈಗಿನ ನ್ಯೂ ಜನ್ ಪ್ಲಸ್ ಈಗಿನ ಒಂದು ಆಡಿಯನ್ಸ್ಗೆ ನಾವು ತಪ್ಪಿಸ್ಬೇಕಂತ ಅಂದಾಗ ಈ ತರ ವಿಭಿನ್ನ ಪ್ರಯತ್ನಗಳು ಮಾಡಬೇಕು ಅಂದಾಗಲೇ ಈ ರೈಟಿಂಗ್ ಶುರುವಾಗಿರೋದು ಬೇಸಿಕಲಿ. ಫಸ್ಟು ಮುಂದೆ ಹೇಳ್ಬೇಕು ಅಂದ್ರೆ, ಈ ಸ್ಟೋರಿ ಮಾಡ್ತಾ ಇರ್ಬೇಕಂದ್ರೆ ಸಾಕಷ್ಟು ರಿಸರ್ಚ್ ಆಗಿದೆ. ಇದು ಸಿನಿಮಾ ಮಾಡ್ಬೇಕಂದ್ರೆ ಅಂದ್ರೆ ಈ ತರ ರಿಯಲ್ ಆಗಿ ಆಗತ್ತಾ ಪ್ರೆಗ್ನೆಂಟು, ಆಗಲ್ವಾ ಪ್ರೆಗ್ನೆಂಟು, ಹೇಗೆ ಇದನ್ನ ಹೆಂಗ್ ಜನಕ್ಕೆ ತಲುಪಿಸೋದು ಅಂತ. ಸೊ ಅವಾಗ ಇದೊಂದು ಸೀರಿಯಸ್ ಮ್ಯಾಟರ್ ಆಗಿ ತುಂಬಾ ಡಾಕ್ಯುಮೆಂಟರಿ ಸ್ಟೈಲಲ್ಲೂ ಈ ವಿಷಯ ಹೇಳ್ಬೋದಿತ್ತು. ಬಟ್ ಎಂಟರ್ಟೈನ್ಮೆಂಟ್ ಮೀಡಿಯಲ್ಲಿ ಇರೋದ್ರಿಂದ ನಾವು ಸಿನಿಮಾ ಅಂತ ಇದನ್ನ ಒಂದು ಕಂಪ್ಲೀಟ್ ಆಗಿ ಒಂದು ಕಾಮಿಡಿ ರಾಮ್-ಕಾಮ್ ಜಾನರ್ ಅಲ್ಲಿ ಈ ಸಿನಿಮಾ ಮಾಡ್ಬಿಟ್ಟು ಜನಕ್ಕೆ ಸಾಕಷ್ಟು ಅಂದ್ರೆ ಈ ಸಿನಿಮಾ ಮುಖಾಂತರ ಇದು ಹೇಗಾಗುತ್ತೆ ಅನ್ನೋದೇ ಒಂದು ಕುತೂಹಲ ಇದೆ ಫಸ್ಟ್. ಇದ್ರ ಜೊತೆಗೆ ಸಾಕಷ್ಟು ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ರಿಲೇಶನ್ಶಿಪ್ಸ್ ಬಗ್ಗೆ ಮಾತಾಡಿದೀವಿ ನಾವು. ಪ್ಲಸ್ ಹಾಗೇನೆ ಒಂದು ಮೆಸೇಜ್ ಕೂಡ ಇದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅದು ಈಗ ಹೇಳ್ಬಿಟ್ರೆ ವೆರಿ ಅರ್ಲಿ ಆಗ್ಬಿಡುತ್ತೆ. ಈಗ ಮೋಷನ್ ಪೋಸ್ಟರ್ ಲಾಂಚ್ ಮಾಡೋ ಉದ್ದೇಶ, ನಾವೀಗ ಸಿನಿಮಾ ಬರ್ತಾ ಇದೀವಿ ಅಂತ ಒಂದು ಕಾನ್ಫಿಡೆಂಟ್ ಅಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದೀವಿ. ಈಗ ಅಂದ್ರೆ ನಾವು ಫೆಬ್ರವರಿ ತಿಂಗಳಲ್ಲಿ ಮಹಾರಾಷ್ಟ್ರ ಶಿವರಾತ್ರಿ ಟೈಮಲ್ಲಿ ಈ ಸಿನಿಮಾ ಬಿಡುಗಡೆ ಆಗಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಳ್ತಾ ಇದೀವಿ ಆಸ್ ಅ ತಂಡದಿಂದ ನಾವು. ಹೆಣ್ಣು ಮಗಳಿಗೆ ಏನ್ ಸಮಸ್ಯೆ ಆಗುತ್ತೆ ಅದು ಗಂಡು ಕೂಡ ಅನುಭವಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬಂದಿರೋದು. ಅದೇ ತರ ಈ ಕನ್ನಡ ಸಿನಿಮಾನ ಹೇಗೆ ಅದು ಒಂದು ಏನು ಪ್ರಯತ್ನ ನಡೆದಿದೆ ಮುಂಚೆನೆ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಈ ಕಾನ್ಸೆಪ್ಟ್ ಹೇಗಾಗತ್ತೆ ಅಂತಂದ್ರೆ, ಈಗ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಈಗ ನಾವು ಈ ತರ ಸಿನಿಮಾಸ್ ನೋಡಿರ್ತೀವಿ ಮುಂಚೆನೆ, ಈ ತರ ಹಿಂಗಾಗಿದೆ ಅಂದ್ಬಿಟ್ಟು. ಸೊ ನಾನು ಹಾಗೆ ಹೇಳ್ದಂಗೆ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಮಹಾಭಾರತದಿಂದ ಬರುತ್ತೆ. ಬಟ್ ಅಗೇನ್ ಇವಾಗ ನಿಮ್ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಂದ್ರೆ ವೆರಿ ವೆರಿ ಗುಡ್ ಕ್ವೆಶ್ಚನ್ ಇದು. ಹೌದು, ಇದ್ರಲ್ಲೂ ಕೂಡ ಒಂದು ವಿಭಿನ್ನ ಪ್ರಯತ್ನ ಇದು. ಆ ಸ್ಟೋರಿ ಲೈನ್ಗೂ ಈ ಸ್ಟೋರಿ ಲೈನ್ಗೂ ಸಂಬಂಧನೇ ಇಲ್ಲ. ಇದು ಟೋಟಲಿ ಡಿಫ್ರೆಂಟ್ ಸ್ಟೋರಿ ಲೈನ್. ಇದು ಸ್ಟೋರಿ ಲೈನ್ ಬಗ್ಗೆ ಒಂದು ಲೈನ್ ಹೇಳ್ಬೇಕು ಅಂತಂದ್ರೆ, ಇದು ಅರ್ಜುನ್ ಅಂತ ಕ್ಯಾರೆಕ್ಟರ್ ಇದು. ಸೊ ದಟ್ ಅರ್ಜುನ್ ಅಂತ ನನ್ನ ಮಹಾಭಾರತದಿಂದ ಇನ್ಸ್ಪೈರ್ ಆಗಿರೋ ಕ್ಯಾರೆಕ್ಟರ್ ಇದು. ಅರ್ಜುನ್ ಅಂತ ಒಂದು ಕ್ಯಾರೆಕ್ಟರು. ಈ ಅರ್ಜುನ್ ಅಂತ ಕ್ಯಾರೆಕ್ಟರು ಒಂದು ಪ್ರೆಗ್ನೆಂಟ್ ಆಗಿ ಹೇಗೆ ಡೆಲಿವರಿ ಮಾಡ್ಬಿಡ್ತಾನೆ ಅನ್ನೋದೇ ಒಂದು ಇಡೀ ಸಿನಿಮಾದ ಒಂದು ಕುತೂಹಲ ಇದೆ. ಆಕ್ಚುಲಿ ಓಪನಿಂಗ್ ಆಫ್ ದ ಸಿನಿಮಾ ಅಂದ್ರೆ ಒಂದು 5 ನಿಮಿಷಕ್ಕೆ ಹೊಕ್ಕಾಕ್ಬಿಡ್ತೀರಾ ನೀವು. ಎಂಟರ್ಟೈನ್ಮೆಂಟ್ ಗ್ಯಾರಂಟೆಡ್ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ನೀವು 5 ನಿಮಿಷಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಇವನು ಪ್ರೆಗ್ನೆಂಟ್ ಹೇಗಾದ ಅನ್ನೋದು. ಈ ಒಂದು ಗೊಂದಲದಿಂದನೇ ಸ್ಟೋರಿ ಲೈನ್ ಪಾಸ್ ಆಗುತ್ತೆ. ಇದು ಪಾಸ್ ಆಗ್ಬೇಕಾದ್ರೆ ಸಾಕಷ್ಟು ಪಾತ್ರಗಳು, ಇಂಪಾರ್ಟೆಂಟ್ ಪಾತ್ರಗಳು ಬಂದ್ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ. ಅದು ಬಂದಾಗ ಪ್ರತಿಯೊಂದ್ ಸತಿನೂ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾನೆ, ಸಮಸ್ಯೆದಿಂದ ಆಚೆ ಬರ್ತಾನೆ. ಹೇಗೆ ಇದು ಎಂಡ್ ಆಗತ್ತೆ ಅನ್ನೋದನ್ನೇ ಸಿನಿಮಾದ ಒಂದು ಬೇಸಿಕ್ ಒಂದು ಲೈನ್ ಇದು. ಅಂದ್ರೆ ಇದು ನಾನ್ ಲೀನಿಯರ್ ಕಾನ್ಸೆಪ್ಟ್ ಇರೋದ್ರಿಂದ ನಾನು ಅದ್ರ ಬಗ್ಗೆ ತುಂಬಾನೇ ಮಾತಾಡಕ್ಕೂ ಆಗೋದಿಲ್ಲ.
ಹಂತ ಹಂತವಾಗಿ ನಮ್ಮ ಪ್ರಮೋಷನ್ಸ್ ಅಲ್ಲಿ ನನ್ನ ಪಾತ್ರಗಳ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಸರ್, ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂತ ಕೇಳ್ಬೋದು, ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆಕ್ಚುಲಿ ಈ ಸಿನಿಮಾ ಕತೆ ಬರಿಬೇಕಾದ್ರಿಂದನೇ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಶೂಟಿಂಗ್ ಅಲ್ಲಿ ಆಕ್ಚುಲಿ ಗೊತ್ತಾಯ್ತು, ಫಸ್ಟ್ ಟೈಮ್ ಮೇಕರ್ ಆಗೋದ್ರಿಂದ ಇದು ಲೇಬರ್ ಪೇನ್ ಅಷ್ಟೇ, ಇದು ಒಂದು ಕಷ್ಟ ಇರುತ್ತೆ ಅಂತ. ಸೊ ಆಸ್ ಅ ಗಂಡ್ಸಾಗಿ ನಮ್ಗೆ ನಾರ್ಮಲಿ ಯಾರಿಗೂ ಇದು ಏನು ಅನುಭವನೇ ಮಾಡಿರಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಅನುಭವಿಸಿದ್ದು ನನ್ನ ಸಿನಿಮಾ ಮೇಕಿಂಗ್ ಅಲ್ಲಿ ನಾನು ನನ್ನ ಆ ಲೇಬರ್ ಪೇನ್ ಇಟ್ಕೊಂಡು ನಾನೀಗ ಸಿನಿಮಾನ ಡೆಲಿವರ್ ಮಾಡಕ್ ಹೋಗ್ತಾ ಇದ್ದೀನಿ ನಾನು. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಕ್ಯಾನ್ ಪ್ರಾಮಿಸ್ ದಟ್ ಏನೋ ನಾನು ಅನುಭವಿಸಿದ್ದೀನಿ ಆ ಪೇನ್ ಸಿನಿಮಾ ಮೇಕಿಂಗ್ ಅಲ್ಲಿ. ಅದಾಗ್ಲಿ ಸರ್, ಲೇಡಿ ಡ್ರೆಸ್ ಅದು ಮೋಷನ್ ಪೋಸ್ಟರ್ ಅಲ್ಲಿ ನೋಡಿದಾಗಲೇ ನೀವು ಗೊತ್ತಾಗತ್ತೆ ಗಂಡ ಮೀಸೆ ಇದೆ. ಸೊ ಅದ್ರ ಜೊತೆ ಲೇಡಿ ಡ್ರೆಸ್ ಹಾಕ್ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಔಟ್ ಹೊಡಿಯುತ್ತೇನೋ ಅಂತ. ಈ ಪೋಸ್ಟರ್ ಬಗ್ಗೆ ಮಾತಾಡಿ ತುಂಬಾನೇ ಚೆನ್ನಾಗಿದೆ ನಿಮ್ಮ ಪ್ರಶ್ನೆ. ಅಂದ್ರೆ ಈ ಪೋಸ್ಟರ್ ಡಿಸೈನ್ ಮಾಡ್ಬೇಕಂದ್ರೆ ಕಾನಿ ಸ್ಟುಡಿಯೋಸ್ ಅವ್ರ ಜೊತೆಗೆ ನಾವು ಇದು ಪ್ಲಾನ್ ಮಾಡಿದ್ವಿ ಡಿಸೈನ್ ಮಾಡಕ್ಕೆ ಅಂತ. ಆಗ ಈ ಸಿನಿಮಾದ ಒಂದು ಮೇನ್ ಥೀಮ್ ಮೇಲ್ ಪ್ರೆಗ್ನೆಂಟ್ ಅಂತ ಅಂದಾಗ ಇದನ್ನ ಯಾವ ರೀತಿ ನಾವು ತಗೊಂಡ್ಬಂದು ಸ್ಟೇಜ್ ಮೇಲೆ ಅಂದ್ರೆ ಒಂದು ಪ್ರೇಕ್ಷಕರಿಗೆ ಯಾವ ತರ ನಾವು ಕೊಡ್ಬೇಕು ಅಂತ ಯೋಚನೆ ಮಾಡಿದಾಗಲೇ ಈ ಡಿಸೈನ್ ಮಾಡ್ಕೊಂಡು ಹೋಯ್ತು. ಈ ತರ ನೀವು ಅನ್ಕೊಂಡಿದ್ದು ಎಲ್ಲಾದು ಮನ್ಸಲ್ಲಿ ಬಂದು ಹೋಗಿರುತ್ತೆ ನಮ್ಗೂ. ಅಂದ್ರೆ ಸೀರೆ ಹೊಡ್ಕೊಂಡ್ಬರೋದಾ, ಒಂದು ಲೇಡಿ ಗೌನ್ ಹಾಕೊಂಡ್ಬರೋದಾ, ಅಥವಾ ಪ್ರೆಗ್ನೆಂಟ್ ಲೇಡಿ ಹಾಕೊಂಡ್ಬರೋದಾ ಅಂದ್ಬಿಟ್ಟು ಕಾನ್ಸೆಪ್ಟ್ ಇರೋದು. ಈಗ ಮೇಲ್ ಪ್ರೆಗ್ನೆಂಟ್ ಆಗಿರ್ಲಿಕ್ಕೆ ಈ ತರ ಒಂದು ಗೆಟಪ್ ಅಲ್ಲಿ ಬಂದಿರೋದು. ಅಂಡ್ ಈ ಮೋಷನ್ ಪೋಸ್ಟರ್ ಡಿಸೈನ್ ಮಾಡಿರೋದು ಮನೋಜ್ ಅಂತ. ಪೋಸ್ಟರ್ ಡಿಸೈನ್ ಎಲ್ಲ ಮಾಡಿರೋದು ಕಾನಿ ಸ್ಟುಡಿಯೋಸ್ ಅಲ್ಲಿ ಮಾಡಿದ್ವಿ. ಫೋಟೋ ಶೂಟ್ ಕೂಡ ಅಲ್ಲೇನೆ ಪ್ಲಾನ್ ಮಾಡ್ಕೊಂಡು ಒಂದು ವಿಭಿನ್ನವಾಗಿ ಬರೋಣ ಅಂತಾನೆ ಫಸ್ಟ್ ಎಫರ್ಟ್ ಒಂದು ಐ ಕ್ಯಾಚಿಂಗ್ ಇರಲಿ ಅಂತ ಮಾಡ್ತಾ ಇರೋದು. ಈ ಹಿನ್ನೆಲೆ ಅಂದ್ರೆ ನಮ್ದು ಆಕ್ಚುಲಿ ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ನಾನು MNC ಇದ್ದೆ. ನಾನು ಬಿಟ್ಟು ನಾನು ರೈಟಿಂಗ್ ಅಲ್ಲಿ ಇದ್ದೆ. ಸುಮಾರು ಸಿನಿಮಾಗಳಿಗೆ, ಸುಮಾರು ನನ್ನ ಇಂಡಸ್ಟ್ರಿ ಮಿತ್ರಗಳಿಗೆಲ್ಲ ನಾನು ರೈಟಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದೆ, ಬರೀತಾ ಇದ್ದೆ. ಎಲ್ಲ ಅದು ನನ್ನ ಜರ್ನಿ ಆ ಥರನೇ ಶುರುವಾಗಿತ್ತು. ಹಾಗೆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಸೇರ್ಕೊಂಡೆ ನಾನು, ಸಿನಿಮಾ ಪ್ಯಾಷನ್ ಅಂತ ಇಟ್ಕೊಂಡು. ಅದನ್ನ ಮಾಡ್ಕೊಂಡು IT ಬಿಟ್ಟು ಈಗ ಫುಲ್ ಟೈಮ್ ನಾನು ಸಿನಿಮಾ ಮೇಕರ್ ಆಗಿ ಬಂದೆ ನಾನು. ಅಂಡ್ ಅದಕ್ಕೆ ನನಗೆ ಈ ಒಂದು ಐಡಿಯಾ ಬಂದ್ಬಿಡುತ್ತೆ ಎಲ್ಲರಿಗೂ, ಆಯ್ತು ಸಿನಿಮಾ ಮಾಡೋಣ ಅಂತ. ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಾಗ ಪ್ರತಿಯೊಂದು ಹೆಜ್ಜೆನೂ ನನಗೆ ಸಪೋರ್ಟ್ ಆಗಿದ್ದು ಹರೀಶ್ ಗೌಡ್ರು. ಇವ್ರ ಹತ್ರ ನಾನು ಡಿಸ್ಕಷನ್ ಮಾಡಿದಾಗೆಲ್ಲ ಅದನ್ನು ಅವ್ರು ನಾನು ಎಷ್ಟು ಎಕ್ಸೈಟ್ ಆಗ್ತೀನೋ ಒಂದು ಕಾನ್ಸೆಪ್ಟ್ ಹೇಳಿದಾಗ ಅವರು ಅಷ್ಟೇ ಎಕ್ಸೈಟ್ ಆಗಿ ಇಲ್ಲ ಈ ತರ ಮಾಡೋಣ ಪ್ರಯತ್ನ ಅಂತ ಹೇಳ್ತಾರೆ. ಅಪ್ಪಟ ಕನ್ನಡ ಸಿನಿಮಾ ಅಭಿಮಾನಿ ಹರೀಶ್ ಗೌಡ್ರು. ಸೊ ಇವ್ರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಕ್ಕೇನೆ ನಾನು ಇದು ಮೊದಲನೇ ಪ್ರಯತ್ನ ಇದು ಬರ್ತಾ ಇರೋದು. ಸೊ ತುಂಬಾನೇ ಖುಷಿ ಆಗುತ್ತೆ ನನಗೆ ಈ ತರ ಒಬ್ರು ಪ್ರೊಡ್ಯೂಸರ್ಸ್ ಈ ತರ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ರಿಲೀಸ್ ವರ್ಗು ರೆಡಿ ಕೊಡ್ತೀನಿ ಅಂತ ಹೇಳಿದಾಗ ನಮ್ಗೆ ಇನ್ನೂ ಒಂಥರ ಖುಷಿಯಾಗಿ ಒಂಥರ ಕಾನ್ಫಿಡೆಂಟ್ ಆಗಿ ಮುಂದೆ ಬರ್ತಾ ಇರ್ತೀವಿ. ಈ ಸಿನಿಮಾದಲ್ಲಿ ಡೈಲಾಗ್ಸ್ ಬಂದ್ಬಿಟ್ಟು ಸಿನಿಮಾದಿಂದ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಡೈಲಾಗ್ಸ್ ಬರ್ದಿರೋದು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ನಾನು, ಮತ್ತೆ ಡೈರೆಕ್ಷನ್ ನನ್ನ ಜೊತೆಗೆ ಕೈ ಜೋಡಿಸಿದ್ದು ಸುಧೀಂದ್ರ ಅಂತ ಒಬ್ಬರು ಇದ್ರು ಜೊತೆಗೆ ಸೆಟ್ ಅಲ್ಲಿ. ಹಾಗೇನೆ ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಡೈಲಾಗ್ ರೈಟರ್ ಪ್ರಕಾಶ್ ಅಂತ ಬರ್ದಿದ್ದಾರೆ. ಅವ್ರದ್ದು ಹೊಸ ಪ್ರಯತ್ನ ಇದು. ಯಾಕಂದ್ರೆ ಈ ತರ ಜಾನರ್ ಆಕ್ಚುಲಿ ಇದು ಈ ತರ ಕಾನ್ಸೆಪ್ಟ್ಸ್ ನಾವು ಮಾಡಿರೋದನ್ನೇ ಒಂದು ಅರ್ಬನ್ ಕ್ಲಾಸ್ ಮಲ್ಟಿಪ್ಲೆಕ್ಸ್ ಅನ್ಕೊಂಡು ಬರ್ಕೊಂಡು ಹೋದ್ವಿ. ನಾವು ಬರೀತಾ ಇರ್ಬೇಕಾದ್ರೆ ತೀರಾ ಒಂದೇ ವರ್ಗದ ಆಡಿಯನ್ಸ್ಗೆ ನಾವು ಇದು ರೀಚ್ ಆಗ್ಬಿಟ್ರೆ ಕಷ್ಟ ಅಂತ ನಮ್ಮ ಡೈಲಾಗ್ಸ್ ನಮ್ಮ ಇದ್ರ ಮೂಲಕ ನಾವು ಕಂಪ್ಲೀಟ್ ಕನ್ನಡ ಎಲ್ಲಾ ತರದ ಆಡಿಯನ್ಸ್ನು, ಫ್ಯಾಮಿಲಿ ಆಡಿಯನ್ಸ್ನು ಬಂದು ಥಿಯೇಟರ್ ಬಂದು ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗೋ ತರ ನಾವು ಚೇಂಜ್ ಮಾಡಿ ಬರ್ದ್ವಿ. ಕೊನೆಯಲ್ಲಿ ಶೂಟಿಂಗ್ ಆಗೋ ಟೈಮಲ್ಲಿ ಇದು ಅದ್ಭುತವಾಗಿ ಮೂಡ್ ಬಂತಿದ್ದು. ಇಲ್ಲ ಇದು ಯಾವುದೇ ರೀತಿ ಈಗ ಸಣ್ಣ ಮಕ್ಕಳು ಕೂಡ ಈ ಸಿನಿಮಾ ನೋಡ್ತಾ ಇರ್ಬೇಕಂದ್ರೂ ಕೂಡ ಇದು ಯಾವುದೇ ರೀತಿ ಆ ತರದ್ದು ವಾಲ್ಗ್ಯಾರಿಟಿ ಆ ತರದ್ದೆಲ್ಲ ಏನೂ ಇಲ್ಲ ಸಿನಿಮಾದಲ್ಲಿ. ನಾವು ಟ್ರೈ ಮಾಡ್ತಾ ಇರೋದು U ಸರ್ಟಿಫಿಕೇಟ್ಗೆನೆ. ಈಗ ಇನ್ನೇನು ಸೆನ್ಸಾರ್ ಕಾಪಿ ಬರಬೇಕು. ಸೊ ಬಂದಾಗ ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂತು ನೋಡಿ ಎಂಜಾಯ್ ಮಾಡಿ ಹೋಗೋ ತರ ಕಾನ್ಸೆಪ್ಟ್ ಇದೆ ಇದು. ವಿತ್ ಲಾಟ್ ಆಫ್ ಎಮೋಷನ್ಸ್ ಕೂಡ ಇದೆ ಇದರಲ್ಲಿ. ಈಗ ಸಾಂಗ್ಗಳ ಬಗ್ಗೆ ಮಾತಾಡ್ತಾ ಇರ್ಬೇಕು ಅಂದ್ರೆ ಇದನ್ನ ಪ್ರಮೋದ್ ಪ್ಲೀಸ್ ಬನ್ನಿ. ಪ್ರಮೋದ್ ಬರ್ಮಂತ್ ಅವ್ರು ಬಂದಿದ್ದಾರೆ. ಸಾಂಗ್ಸ್ ಅಂತ ಇಂಥ ಟೈಮಲ್ಲಿ ಕೇಳಿದ್ದೀನಿ. ಪ್ಲೀಸ್ ಬನ್ನಿ ಪ್ರಮೋದ್, ಪ್ಲೀಸ್ ಬನ್ನಿ. ಫಿಟ್ನೆಸ್ ಎಲ್ಲ ಇರೋದ್ರಿಂದ ಎಲ್ಲರೂ ಒಂದು 6 ಪ್ಯಾಕ್ಸ್ ಇಟ್ಕೊಂಡು ಪಕ್ಕದಲ್ಲಿ ಒಂದು ಹುಡುಗಿ ಇಟ್ಕೊಂಡು ಗನ್ ಇಟ್ಕೊಂಡು ಈ ತರ ಬರ್ಬೇಕು ಅಂತಾನೆ ಎಲ್ಲರೂ ಒಂದು ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ. ನಾರ್ಮಲಿ ಹೀರೋ ಆಗ್ಬೇಕು, ಒಂದು ಮಾಸ್ ಸಿನಿಮಾ ಮಾಡ್ಬೇಕು ಅಂತ. ಸೊ ಫಸ್ಟ್ ಟೈಮ್ ಆಕ್ಚುಲಿ ನನಗೆ ಈ ಇನ್ಸ್ಪಿರೇಷನ್ ಸುಮಾರು ಜನ ನನಗೆ ನನ್ನ ಹಳೆ ಸಿನಿಮಾಗಳು ನೋಡ್ಕೊಂಡು ಬಂದಾಗ ನಮ್ಮ ಅಪ್ಪ ಅಮ್ಮನ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಿನಿಮಾದಲ್ಲಿ ಅವ್ರು ಹೆಣ್ಣಾಗಿ ಬಂದು ಪಾತ್ರ ಮಾಡ್ಕೊಂಡು ಹೋಗಿದ್ದಾರೆ, ಬೃಹಣ್ಣದಲ್ಲಿ ಅದನ್ನು. ಸೊ ಈಗಿನ ಆಡಿಯನ್ಸ್ಗೆ ನಾವು ಈಗ ಕೇಟರ್ ಮಾಡ್ಬೇಕು ಅಂತ ಅಂದಾಗ ನಾವು ಪಾತ್ರಗಳು ಕೇಳ್ತಾ ಇದ್ದಾರೆ, ಎಲ್ಲರೂ ಬೇರೆ ಬೇರೆ ತರ ನೋಡ್ಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಈಗ ಮೇಡಮ್ ಅವಲೇ ಕೇಳ್ದಂಗೆ ಇದು ಆಲ್ರೆಡಿ ಬಂದಿದ್ಯಾ ಬಂದಿಲ್ವಾ,
ಈ ಕುತೂಹಲನೇ ನಮ್ಗೆ ಈ ತರ ಒಂದು ಪೋಸ್ಟರ್ ಆಗಲಿ ಈ ತರ ಒಂದು ಪಾತ್ರ ಮಾಡಕ್ಕೆ ನಮ್ಗೆ ಸ್ಫೂರ್ತಿ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಯಾರೇ ಕೇಳಿದ್ರು ನೀನಾ ಹಿಂಗ್ ಬರ್ತಾ ಇದೆಯಾ ಓಕೆನಾ ಅಂದ್ಬಿಟ್ಟು ಕೊನೆಗೆ ಇವ್ರ ಹತ್ರ ಬಂದ್ಬಿಟ್ಟು ಮಾತಾಡಿದಾಗ್ಲೂ ಸರ್ ಹಿಂಗೆ ಪ್ರೆಗ್ನೆಂಟ್ ಆಗಿ ಬರ್ತಾ ಇದೀನಿ ತಕ್ಷಣ ನಾನು ಹೀರೋ ಪ್ರೆಗ್ನೆಂಟ್ ಆಗಿ ಬರ್ಬೇಕಾ ಈ ತರದೆಲ್ಲ ಕಲ್ಪನೆ ಬಂದು ಹೋಗಿರುತ್ತೆ. ಬಟ್ ಹಾಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ 4 ಸಾಂಗ್ ಇದೆ ಬೇಸಿಕಲಿ. ಅದರಲ್ಲಿ ಪ್ರಮೋದ್ ಮರವಂತೆ ಸರ್ ಅವರು 2 ಸಾಂಗ್ ಬರ್ದ್ಕೊಟ್ಟಿದ್ದಾರೆ, ಅದ್ಭುತವಾಗಿದೆ. ಒಂದು ಪ್ಯೂರ್ ಡ್ಯೂಯೆಟ್ ಸಾಂಗ್ ಇದೆ, ಇನ್ನೊಂದು ಒಂದು ಮಗುದು ಮತ್ತೆ ಒಂದು ಅಪ್ಪಂದು ಒಂದು ರಿಲೇಶನ್ಶಿಪ್ ಸಾಂಗ್ ಇದೆ. ಅದು ಐ ಆಮ್ ಶೋರ್ ಅದೊಂದು ತುಂಬಾ ಚೆನ್ನಾಗಿ ಹಿಟ್ ಆಗುತ್ತೆ. ಆಫ್ ಕೋರ್ಸ್ ಸಾಂಗ್ ರಿಲೀಸಸ್ ಎಲ್ಲ ಮುಂದಿನ ದಿನಗಳಲ್ಲಿ ನಾವು ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಮ್ಯೂಸಿಕ್ ಮಾಡಿರೋದು ಅಶ್ವಿನ್ ಹೇಮಂತ್ ಅಂತ, ಅವರು ತಮಿಳ್ ಇಂಡಸ್ಟ್ರಿ ಇರೋದವರು. ಅವರು ಮಾಡಿದ್ದಾರೆ, ಕಾರಣಾಂತರಗಳಿಂದ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ. ಅಂಡ್ ಈ ಸಿನಿಮಾಕ್ಕೆ ಎಡಿಟರ್ ಆಗಿ ನವೀನ್ ತೇಜ್ ಅಂತ ಮಾಡಿದ್ದಾರೆ, ಮತ್ತೆ ರಘುನಾಥ್ ಅಂತ. ಹೀರೋಯಿನ್ ಆಕ್ಚುಲಿ ಇವತ್ತು ಮಿಸ್ಸಿಂಗ್ ಇದ್ದಾರೆ, ಬಿಕಾಸ್ ಅವರು ಚೆನ್ನೈ ಶೂಟಿಂಗ್ ಅಲ್ಲಿ ಅವರಿದ್ದಾರೆ. ಕಾವ್ಯ ಶೆಟ್ಟಿ ಇದಕ್ಕೆ ಇಷ್ಟ ಕಾಮ್ಯ ಮಾಡಿದಾರಲ್ಲ, ಅದೇ ಕಾವ್ಯ ಶೆಟ್ಟಿ ಅವರು ಈ ಸಿನಿಮಾಕ್ಕೆ ಹೀರೋಯಿನ್ ಆಗಿ ಮಾಡಿದ್ದಾರೆ. ಸಿನಿಮಾ ಶೂಟಿಂಗು ನಾವೊಂದು 3/4 ಹಂತ ಗೋವಾದಲ್ಲಿ ಮಾಡಿದ್ವಿ, ಸ್ವಲ್ಪ ಬೆಂಗಳೂರಲ್ಲೂ ಶೂಟ್ ಆಗಿದೆ ಇದು. ಸೊ ನಿಮ್ಗೆ ಗ್ಲಾಮರ್ ಜೊತೆಗೆ ಬ್ಯೂಟಿಫುಲ್ ಸೀನಿಕ್ ಜೊತೆಗೆ ಒಳ್ಳೆ ಕಂಟೆಂಟ್ ಕೂಡ ಇದೆ, ವಿತ್ ಫನ್ ಫಿಲ್ಡ್ ರಾಮ್ ಕಾಮ್ ಜಾನರ್ ಅಂತ ಹೇಳ್ಬೋದು ಇದು. ಇಲ್ಲ, ಅವ್ರು ಇದ್ದಾಗ್ಲೇನೆ ಅದು ಆಕ್ಚುಲಿ ಡೆಲಿವರಿ ಮಾಡಕ್ ಸಾಧ್ಯ ಆಗಿದೆ ನನಗೆ. ಹೇಗೆ ಅಂತ ನೀವು ಸಿನಿಮಾ ನೋಡ್ಬಿಟ್ಟು ಹೇಳ್ಬೇಕು ಆಕ್ಚುಲಿ. ಅಂಡ್ ಬೇರೆ ಪಾತ್ರಗಳೆಲ್ಲ ಸುಮಾರು ಜನ ಇದ್ದಾರೆ ಈ ಸಿನಿಮಾದಲ್ಲಿ. ಕ್ಯಾಮ್ರಾಮನ್ ಬಂದು ಆಂಡಿ ಅಂತ, ಊರ್ವಿ ಸಿನಿಮಾ ಅವ್ರು ಮಾಡಿದ್ದಾರೆ. ಅವರು ಇವತ್ತು ಸ್ವಲ್ಪ ಶೂಟಿಂಗ್ ಅಲ್ಲಿ ಬಿಸಿ ಇರೋದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಅವರು. ಆಂಡಿ ಅಂದ್ರೆ ಆನಂದ್ ಸುಂದರೇಶ್ ಅಂತ ಅವರ ಹೆಸರು, ಅವರು ಮಾಡಿದ್ದಾರೆ. ಸೊ ಎಲ್ಲ ಒಂದು ತಂಡವಾಗಿ ಯೋಚನೆ ಮಾಡಿ, ಇದು ಆಕ್ಚುಲಿ ಗೋವಾದಲ್ಲಿ ಸುಮಾರು ಶೂಟ್ ಮಾಡಿದ್ದೇನೆ ನಾವು. ಸ್ವಲ್ಪ ಏನು ಆ ಬ್ಯೂಟಿ ತೋರಿಸ್ಕೊಂಡು, ಅಂಡ್ ಈ ಅರ್ಜುನನ ಕ್ಯಾರೆಕ್ಟರ್ ಈಸ್ ಅ ಮಾಸ್ಟರ್ ಶೆಫ್ ಅವನು, ಈ ಕ್ಯಾರೆಕ್ಟರು. ಸೊ ಈ ಕ್ಯಾರೆಕ್ಟರ್ ಅಲ್ಲಿ ಮಾಸ್ಟರ್ ಶೆಫ್ ಆಗಿ ಅವನು ಹೇಗೆ ಹೆಣ್ಣು ಹೇಗೆ ಹುಡುಗಿ ಅಂತ ಅಲ್ಲ, ಇದು ಹೇಗೆ ಪ್ರೆಗ್ನೆಂಟ್ ಆದ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಇದು ಪ್ರಾಬ್ಲಮ್ಸ್ ಮೇಡ್ ಹಿಮ್ ಪ್ರೆಗ್ನೆಂಟ್ ಅಂಡ್ ಪ್ರೆಗ್ನೆಂಟ್ ಬಿಕೇಮ್ ಎ ಪ್ರಾಬ್ಲಮ್, ಹಂಗಾಯ್ತು. ಹರೀಶ್ ಅವರು ಕೂಡ ಎಲ್ರಿಗೂ ಹರೀಶ್ ಅಂತ ಹೇಳಿ, ನಾವಿಲ್ಲಿ ಒಂದು 20 ಕಿಲೋಮೀಟರ್ ದೂರದಲ್ಲಿ ನೆಲಮಂಗಲ ಒಂದು ಪ್ರಾಪರು. ಇದು ನಮ್ಮದು ಮೊದಲನೇ ಸಿನಿಮಾ, ಅವ್ಯಕ್ತ ಸಿನಿಮಾಸಿಂದ ನಿಮಗೊಂದು ಸಿಹಿ ಸುದ್ದಿ. ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಸಿಹಿ ಸುದ್ದಿಯಾಗಿ ಮೊದಲನೇ ಸಿಹಿ ಕೊಡೋಣ ಅಂತೇಳಿ ನಿಮಗೊಂದು ಸಿಹಿ ಸುದ್ದಿ ಕೊಡ್ತಾ ಇದ್ದೀವಿ. ಸರ್, ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಾನು ಸರ್, ನಾವು ಅಪ್ಪಟ ಕನ್ನಡ ಅಭಿಮಾನಿ, ಅದನ್ನು ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ. ಸುಮಾರು ಒಂದು 12 ವರ್ಷ ಇರ್ಬೇಕಾದ್ರಿಂದನೂ ನಾನು ಸಿನಿಮಾ ನೋಡ್ಕೊಂಡು ಬರ್ತಾ ಇರೋ, ಸಿನಿಮಾ ಪ್ಯಾಷನ್ ಇಲ್ಲ, ಆ್ಯಕ್ಟಿಂಗ್ ಇಲ್ಲ, ನೋಡ್ತಾ ಇರೋಂಥ ಉದ್ದೇಶ. ಈ ಸಿನಿಮಾ ಕಾನ್ಸೆಪ್ಟ್ ಹೇಳಿದ ತಕ್ಷಣ ಇದು ವರ್ಕ್ ಆಗತ್ತಾ ಅಂತ ಫಸ್ಟ್ ಬಂದಿದ್ದ ಕ್ವಶನ್ ನನಗೆ. ಮೇಲ್ ಪ್ರೆಗ್ನೆಂಟ್ ಆಗ್ತಾರೆ ಅಂದ ತಕ್ಷಣ ಇದು ವರ್ಕ್ ಆಗುತ್ತಾ, ಅದು ಜನಗಳಿಗೆ ನಾವು ಯಾವ ಥರ ರೀಚ್ ಮಾಡೋಕ್ಕಾಗತ್ತೆ. ಇವತ್ತು ಹೋಗ್ತಾರೆ ಜಾನಸಮ್ಮೆ ಬೇರೆ, ಇವತ್ತೆಲ್ಲನೂ ದೊಡ್ಡ ದೊಡ್ಡ ಸಿನಿಮಾ ಹೋಗ್ತಾ ಇರಬೇಕಾದ್ರೆ ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋ ಒಂದು ಕ್ವಶನ್ ಬಂತು. ಬಟ್ ಕಂಪ್ಲೀಟ್ ಸ್ಟೋರಿ ಕೇಳಿದ ಮೇಲೆ, ಆಮೇಲೆ ಸ್ಕ್ರೀನ್ ಪ್ಲೇ ನೋಡಿದ ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಇದು ಜನಗಳಿಗೂ ರೀಚ್ ಆಗುತ್ತೆ. ಬಟ್ ಕೊನೆ ನಿಮಿಷದವರೆಗೂ ಕೂರಬೇಕು. 5 ನಿಮಿಷ ಮುಂಚೆ ನೀವು ಥಿಯೇಟ್ರಿಂದ ಆಚೆ ಬಂದು ನಿಮ್ಗೆ ಗೊತ್ತಾಗಲ್ಲ. ಕೊನೆ ಹಂತದವರೆಗೂ ಕೂರ್ಬೇಕು ನೀವು. ನೋಡಿದ್ದೀನಿ ಸರ್, 100%. ನಾನು ಮತ್ತೆ ಕರ್ನಾಟಕದ ಜನತೆ ಎಲ್ಲರೂ ಹ್ಯಾಪಿ ಆಗಿರ್ತಾರೆ. ಈಗ ಇನ್ನೇನು ಡೆಲಿವರಿಗೆ ಬರ್ಬೇಕು ಸರ್, ಮಹಾಶಿವರಾತ್ರಿ ಡೆಲಿವರಿ ಮಾಡ್ತೀವಿ. ಎಸ್, ಥ್ಯಾಂಕ್ ಯು. ನಿಮಗೊಂದು ಸಿಹಿ ಸುದ್ದಿ ಕಾನ್ಸೆಪ್ಟ್ ಕೇಳಿದಾಗಲೇ ಹೇಗೆ ಒಂದು ಕುತೂಹಲ ಹುಟ್ಟುತ್ತೋ ಪ್ರತಿಯೊಬ್ಬರಿಗೂ, ನನಗೂ ಸಹ ಹಾಗೆ ಕುತೂಹಲ ಹುಟ್ಟಿತು. ಆ್ಯಂಡ್ ಇನ್ನೊಂದೇನೆಂದರೆ, ಒಂದು ಹೆಣ್ಣಿನ ಪುನರ್ಜನ್ಮ ಆಗೋದು ತಾಯಿ ಆದ ನಂತರ. ಅ ಪೇರೆಂಟ್ ಇಸ್ ಬಾರ್ನ್ ವೆನ್ ಅ ಚೈಲ್ಡ್ ಇಸ್ ಬಾರ್ನ್ ಅಂತ ಹೇಳ್ತಾರೆ. ಅದೇ ಥರ ಒಬ್ಬ ಗಂಡಸು ಅವನಿಗೆ ತಾಯ್ತನದ ಒಂದು ಅನುಭವ ಆಗೋದು ಹೇಗೆ, ಯಾಕಾಗತ್ತೆ, ಯಾವ ರೀತಿ ಆಗುತ್ತೆ, ಇದೇ ಥರದ ಒಂದು ಕುತೂಹಲವಾಗಿ ಇಡೀ ಸ್ಟೋರಿ ಮುಂದುವರಿಯುತ್ತೆ. ಆ್ಯಂಡ್ ಇದರಲ್ಲಿ ನನ್ನದು ಕೂಡ ಒಂದು ಪ್ರಮುಖ ಪಾತ್ರ ಇದೆ ಅಂತಲೇ ಹೇಳಬಹುದು.
ಆ್ಯಂಡ್ ಅಲ್ಲಿ ಬಂದು ಹೋಗುವಂಥ ಪಾತ್ರ, ಬಟ್ ಇಂಪಾರ್ಟೆಂಟ್ ರೋಲ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವರ ಲೈಫ್ ಸ್ಟೈಲ್, ಅರ್ಜುನ್ ಅನ್ನುವಂತಹ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದರೆ, ಮಾಸ್ಟರ್ ಶೆಫ್ ಆಗಿರೋದ್ರಿಂದ ಅವರ ಪ್ರೊಫೆಷನ್ ಹೇಗಿರುತ್ತೋ ಅದೇ ರೀತಿ ಅವರು ತಮ್ಮ ಲೈಫ್ನು ಕೂಡ ಲೀಡ್ ಮಾಡ್ತಾ ಇರ್ತಾರೆ. ಅದು ಹೇಗೆ ಕನೆಕ್ಟ್ ಆಗುತ್ತೆ ಕೊನೆಗೆ, ಅದು ಯಾವ ಥರ ಒಂದು ತಿರುವು ತಗೊಳುತ್ತೆ, ಈ ಎಲ್ಲದರ ಮೇಲೆ ಕ್ಲೈಮ್ಯಾಕ್ಸಲ್ಲಿ ನಮಗೆ ಒಂದು ಉತ್ತರ ಸಿಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಒಂದು ಸುಂದರವಾದ ಅನುಭವ, ಸಿಹಿಯಾದ ಅನುಭವ ಅಂತ ಹೇಳ್ಬೋದು. ನಿಮಗೂ ಸಹ ಖಂಡಿತವಾಗಿ ಇದು ಒಂದು ಸಿಹಿ ಅನುಭವನ ಕೊಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಶೀಲಾ ಆಂಟಿ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಇವ್ರ ಪಕ್ಕದ ಮನೆ ಆಂಟಿ, ನಾನು ಪ್ರೊಟಾಗನಿಸ್ಟ್ ಅವರ ಪಕ್ಕದ ಮನೆ. ಡಾಕ್ಟರ್ ಅಲ್ಲಿ ಕೂತಿದ್ದಾರೆ, ಡಾಕ್ಟರ್ ಅಲ್ಲಿದ್ದಾರೆ, ಗೈನಕಾಲಜಿಸ್ಟ್. ಸ್ಟ್ರಾಂಗ್ ರೀಸನ್ ಫಸ್ಟ್ ಕಾನ್ಸೆಪ್ಟ್, ಇನ್ನೊಂದು ನಾನು ಇದುವರೆಗೂ ಮಾಡ್ಕೊಂಡು ಬಂದಿರುವಂಥ ಪಾತ್ರಗಳಿಗಿಂತ ವಿಭಿನ್ನವಾಗಿದೆ. ಹಾಗಾಗಿ ನನ್ನ ತುಂಬ ಇದು ಸೆಳೀತು ಈ ಪಾತ್ರ ಅಂತ ಹೇಳ್ಬೋದು. ಎಸ್, ಕ್ಲೋಸ್ ಫ್ರೆಂಡ್. ಆಲ್ಮೋಸ್ಟ್ ಪ್ರತಿಯೊಂದು ವಿಷಯನೂ ಗೊತ್ತಿರುತ್ತೆ, ನೀವು ಅನ್ಕೊಳ್ತಾರಲ್ಲ. ಬಟ್ ಆಫ್ಕೋರ್ಸ್ ಹೆಲ್ಪ್ ಮಾಡ್ತೀನಿ ಇವ್ರಿಗೆ, ಇವ್ರ ಫ್ರೆಂಡಿಗೆ ಎಲ್ಲ ಪ್ರತಿಯೊಂದು ಘಟ್ಟದಲ್ಲಿಯೂ ಇವ್ರನ್ನ ಹೇಗೆ ಈ ಸಂದಿಗ್ಧ ಪರಿಸ್ಥಿತಿಯಿಂದ ಆಚೆ ತರಬೇಕು, ಯಾವ ರೀತಿ ಮಗುನ ನೋಡ್ಕೊಳ್ಳೋದ್ರಲ್ಲಿ ಸಹಾಯ ಮಾಡಬೇಕು ಅನ್ನೋ ಥರ ಒಂದು ಹೆಲ್ಪಿಂಗ್ ಕ್ಯಾರೆಕ್ಟರ್ ಆಗತ್ತೆ ಸರ್. ಅಡ್ವೈಸ್ ನಾನು ಕೊಡಲ್ಲ, ಅವ್ರು ಮಾಡ್ಕೊಂಡ್ ಬಂದಿರ್ತಾರೆ, ಆಮೇಲೆ ಯಾವ ರೀತಿ ಕರೆಕ್ಟ್ ದಾರಿಲಿ ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನಾನು. ಇಲ್ಲ, ಇದು ಸ್ವಲ್ಪ ಬೇರೆ ತರ ಪಕ್ಕದ ಮನೆ ಆಂಟಿ ಅಂತ ಹೇಳ್ಬೋದು. ದಿಸ್ ಇಸ್ ಶೀಲಾ ಆಂಟಿ. ಇವ್ರು ಮಾಡ್ಕೊಂಡ್ ಬಂದಿರೋ ತಪ್ಪನ್ನ ಯಾವ ತರ ಸರಿಯಾದ ದಾರಿಲಿ ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಪದ್ಮಿನಿ ನರಸಿಂಹನ್. ಆ್ಯಕ್ಚುಲಿ ನಾನು ಏನು ಹೇಳಬೇಕು ಅಂತಿದ್ನೋ ಹರಿಣಿ, ರಘು ಅವರೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಐ ಆಮ್ ಅ ಸ್ಮಾಲ್ ಪಾರ್ಟ್ ಆಫ್ ದಿಸ್ ಮೂವಿ, ಬಟ್ ನನಗೆ ತುಂಬ 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 ಖುಷಿ ಆಯಿತು ಈ ಮೂವಿನಲ್ಲಿ ಆ್ಯಕ್ಟ್ ಮಾಡೋಕ್ಕೆ. ಯಾಕಂದರೆ ತುಂಬ ಒಳ್ಳೆ ಕಾನ್ಸೆಪ್ಟು. ಆ್ಯಂಡ್ ಏನಂದರೆ ಈ ಮೂವಿ ನೋಡಿದಾಗ ತುಂಬ ಇಮೋಷನ್ಸ್ ಇದೆ, ಎಲ್ಲ ಥರದ ಇಮೋಷನ್ಸ್ ಇದೆ, ಹಾಡುಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ಏನಂದರೆ ಒಂದು ಬೀಯಿಂಗ್ ಅ ಮ್ಯಾನ್, ಒಂದು ಗಂಡಸರಿಗೂ ಯೋಚನೆ ಬರುತ್ತೆ, ಓಕೆ ವಾಟ್ ಅ ಲೇಡಿ ಗೋಸ್ ಥ್ರೂ, ವಾಟ್ ಈಸ್ ಹರ್ ಪ್ರೋಸೆಸ್, ವಾಟ್ ಈಸ್ ದ ಜರ್ನಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಆ್ಯಂಡ್ ಎಲ್ಲರೂ ಒಂದು ಸೋಷಿಯಲ್ ಮೆಸೇಜ್, ಒಂದು ಲೆಸನ್ ಕಲ್ತ್ಕೊಂಡು ಥಿಯೇಟರ್ಸಿಂದ ವಾಕೌಟ್ ಮಾಡ್ತಾರೆ ಅಂತ ನಾನು ನಂಬ್ತೀನಿ. ಅಂದರೆ ನನಗೆ ನಿಮಗೊಂದು ಸಿಹಿ ಸುದ್ದಿ ಅಂದಾಗ ನನಗೆ ಕಾನ್ಸೆಪ್ಟ್ ಹೇಳಿದಾಗಲೇ ನನಗೆ ಓಕೆ ಐ ಹ್ಯಾವ್ ಟು ಡೂ ದಿಸ್. ಅಂದರೆ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಇದ್ರೂ ಕಮ್ಮಿ ಇದ್ರೂ ಪರವಾಗಿಲ್ಲ, ಬಟ್ ಬೀಯಿಂಗ್ ಅ ಪಾರ್ಟ್ ಆಫ್ ಇಟ್, ಅಂದರೆ ಎಲ್ಲರೂ ಟ್ರಾವೆಲ್ ಮಾಡಿ ಅ ಪಾರ್ಟ್ ಆಫ್ ಅ ರೆವಲ್ಯೂಷನ್, ಅ ಪಾರ್ಟ್ ಆಫ್ ಕ್ರಿಯೇಟಿಂಗ್ ಅವೇರ್ನೆಸ್, ಅದನ್ನು ಮಾಡಬೇಕು ಅಂತ ನನಗೆ ಆಸೆ ಆಯಿತು. Excuse me? That was my reaction. ಅದೇ ರಿಯಾಕ್ಷನ್. ಸಮಯ ತಗೊಂಡ್ರಿ ಅಂತ ಈ ವಿಚಾರ ಬಂದಾಗ ಪಾತ್ರ ಈಗ ಮಾಡುತ್ತೆ ಅಂದಾಗ ತುಂಬ ಖುಷಿ ಆಯಿತು ಈ ಪಾತ್ರ ಬಂದಾಗ ಅಲ್ವಾ. ಅಂದರೆ ಅದೇ ಇದು ಒಂದು ಏನಪ್ಪ ಮಾಡಬೇಕು. ಎಷ್ಟು ಸಮಯ ತಗೊಂಡ್ರಿ ಅಂತ ಅಂದಾಗ ಯೋಚನೆ ಬರುತ್ತೆ. ಹಾಂ, ಅದು ಐ ಥಿಂಕ್ ಅದನ್ನ ನಾನು ಹೇಳ್ಬಿಟ್ರೆ ಆಮೇಲೆ ಗೊತ್ತಾಗಲ್ಲ ಅಲ್ವಾ. ಸೊ ಸ್ವಲ್ಪ ಸಸ್ಪೆನ್ಸ್ ಇರಲಿ. ಥ್ಯಾಂಕ್ ಯು. ಎಲ್ಲಿಗೂ ನಮಸ್ಕಾರ. ಮೊದಲದಾಗಿ ಸಿನಿಮಾ ಬಗ್ಗೆ ಮಾತಾಡ್ಬಿಡ್ತೀನಿ. ನಿಮಗೊಂದು ಸಿಹಿ ಸುದ್ದಿ. ಸೊ ಸಿಹಿ ಮತ್ತು ಸಿಹಿ ಸುದ್ದಿ ತುಂಬ ವ್ಯತ್ಯಾಸ ಇದೆ. ಸಿಹಿ ಜಾಸ್ತಿ ಆದರೆ ಶುಗರ್ ಬರುತ್ತೆ, ಸಿಹಿ ಸುದ್ದಿಗಳು ಜಾಸ್ತಿ ಆದರೆ ಮನಸ್ಸಿಗೆ ನೆಮ್ಮದಿ, ಒಂದು ರಿಲೀಫ್ ಕೊಟ್ಟು ಆ ಶುಗರು ಬಿ ಪಿ ಎಲ್ಲ ಸ್ವಲ್ಪ ಇದು ಮಾಡುತ್ತೆ. ಹಾಗಾಗಿ ಸಿಹಿ ಸುದ್ದಿಗಳು ಎಷ್ಟೇ ಇದ್ರೂ ಬೇಕು ನಮಗೆ. ಸೊ ಈ ಸಿನಿಮಾ ತೆರೆಗೆ ಬರೋದಕ್ಕೆ ಸಿದ್ಧ ಆಗಿರೋದು ಒಂದು ದೊಡ್ಡ ಸಿಹಿ ಸುದ್ದಿ. ಸೊ ಇನ್ನು ಹಾಡುಗಳು ಬಿಡುಗಡೆ ಆಗುತ್ತೆ, ಅದು ದೊಡ್ಡ ಸಿಹಿ ಸುದ್ದಿ. ಸಿನಿಮಾ ಬಿಡುಗಡೆಯಾಗಿ ಆಡಿಯನ್ಸ್ಗೆ ರೀಚ್ ಆಗಲಿ, ಅವರು ರಿಯಾಕ್ಷನ್ ಮೂಲಕ ಮತ್ತೆ ನಮಗೆ ಸಿಹಿ ಸುದ್ದಿ ಬರೋ ಥರ ಆಗಲಿ ಅಂತ ಹಾರೈಸ್ತೀನಿ. ರಘು ಭಟ್ ಅವ್ರ ಬಗ್ಗೆ ಹೇಳೋದಾದ್ರೆ, ಸಾಮಾನ್ಯವಾಗಿ ಬರಹಗಾರರು ಬೇರೆ ಇರ್ತಾರೆ,
ನಟರು ಬೇರೆ ಇರ್ತಾರೆ, ನಿರ್ದೇಶಕರು ಬೇರೆ ಇರ್ತಾರೆ. ಬಟ್ ಎಲ್ಲವನ್ನೂ ತನ್ನ ಹೆಗಲ ಮೇಲೆ ಹಾಕ್ಕೊಂಡಿರೋದಷ್ಟೇ ಅಲ್ಲ, ಅದೆಲ್ಲದನ್ನು ಹ್ಯಾಂಡಲ್ ಮಾಡುವಂಥ ಒಂದು ಶಕ್ತಿ ಮತ್ತು ಒಂದು ಚೈತನ್ಯ ಇರ್ಬೋದು. ಹಾಗೆ ಆ ಸೆನ್ಸಿಬಿಲಿಟಿ ಇದೆ ಅವ್ರಿಗೆ. ಸುಮ್ಮನೆ ಎಲ್ಲದನ್ನು ನಾನು ಮಾಡ್ತೀನಿ ಅಂತ ಹೊರಟವರಲ್ಲ. ಯಾಕಂದ್ರೆ ಅವರು ಮಾತಾಡೋ ಒಂದು ಕಾನ್ಫಿಡೆನ್ಸ್ ಎಲ್ಲ ಗೊತ್ತಾಗಿರುತ್ತೆ ನಿಮಗೆ, ಅವ್ರ ಬರವಣಿಗೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಅವರು 2 ಸಿನಿಮಾಗಳಿಗೆ ವರ್ಕ್ ಮಾಡಿದ್ರಿಂದ ನಮಗೆ ಅವ್ರ ಕಥೆಯ ಆಯ್ಕೆ ಇದೆ, ಆ ಕಥೆಗಳ ರುಚಿ ಇದೆಯಲ್ಲ ತುಂಬ ವಿಭಿನ್ನವಾಗಿರುತ್ತೆ. ಮತ್ತು ಕೇವಲ ಕಥೆ ಅಷ್ಟೇ ಅಲ್ಲ, ಚಿತ್ರಕಥೆಯಲ್ಲೂ ಕೂಡ ಒಂದು ಅವರ ಒಂದು ನೈಪುಣ್ಯತೆ ಕಾಣುತ್ತೆ ನನಗೆ ಯಾವಾಗಲೂ. ಒಬ್ಬ ಬರಹಗಾರನಿಗೆ, ಒಬ್ಬ ಪೋಯೆಟ್ಗೆ ಬರೆಯೋದು ತುಂಬ ಸುಲಭ ಅಂತ ಭಾವಿಸ್ತೀನಿ ನಾನು. ಯಾಕಂದರೆ ನಾವು ಏನು ಬರಿತೀವಿ ಸಾಲುಗಳನ್ನು, ಅದನ್ನು ಬೇಗ ಅವರು ಗ್ರಹಿಸ್ಕೊಳ್ತಾರೆ. ಅವ್ರಿಗೆ ನಾವು ಅರ್ಥ ಮಾಡಿಸುವಂಥ ಒಂದು ಪರಿಸ್ಥಿತಿ ಎದುರಾಗಲ್ಲ, ಅಥವಾ ಕನ್ವಿನ್ಸ್ ಮಾಡುವಂಥ ಪರಿಸ್ಥಿತಿ ಎದುರಾಗಲ್ಲ. ಐದರ್ ಅವ್ರು ಅದು ಬೇಕು ಅಥವಾ ಬೇಡ, ಈ 2ರಲ್ಲೇ ಕ್ಲಿಯರ್ ಆಗಿರ್ತಾರೆ. ಸೊ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಆಯಿತು. 2 ಹಾಡುಗಳು, ಒಂದು ಅವರು ಮತ್ತು ಕಾವ್ಯ ಶೆಟ್ಟಿಯವರ ನಡುವೆ ಇರುವಂಥ ಪ್ರೇಮಗೀತೆ ಮಾಯಗಾರ ಅಂತ ಹಾಡು, ಇನ್ನೊಂದು ಮಗುವೆ ಅಂತ, ಮಗು ಮತ್ತು ತಂದೆ ಮಧ್ಯೆ ಬರುವಂಥ ಒಂದು ಬಾಂಧವ್ಯದ ಗೀತೆ. ನನಗೆ ತುಂಬ ಖುಷಿ ಕೊಡ್ತು. ಎಸ್ಪೆಷಲಿ ಅಶ್ವಿನ್ ಅವರ ಕಂಪೋಸಿಷನ್ ತುಂಬ ಚೆನ್ನಾಗಿತ್ತು. ನಾನು ರೆಕಾರ್ಡಿಂಗ್ ಟೈಮಲ್ಲೂ ಇದ್ದೆ, ಒಂದೇ ದಿನ ನಾವು ರೆಕಾರ್ಡಿಂಗ್ ಮಾಡಿದ್ವಿ. ಅದೆಲ್ಲವೂ ಕೂಡ ಒಂದು ಅದ್ಭುತವಾದಂಥ ಅನುಭವವನ್ನು ಕೊಡ್ತು ಅಂತ ಹೇಳ್ಬೋದು. ಸೊ ನಿಮಗೊಂದು ಸಿಹಿ ಸುದ್ದಿ, ಸಂಪೂರ್ಣ ತಂಡಕ್ಕೆ ಸಿಹಿ ಸುದ್ದಿಯನ್ನು ಕೊಡಲಿ. ನಿರ್ಮಾಪಕರಿಗೆ ಧನ್ಯವಾದ, ಯಾಕಂದರೆ ಬೆನ್ನೆಲುಬಾಗಿ ನಿಂತದಕ್ಕೆ. ಸೊ ಇಬ್ಬರಿಗೂ ಹೇಳೋದಿಷ್ಟೇ, ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಸಿಹಿ ಕಹಿ ಏನಾದರೂ ಪ್ರತಿಕ್ಷಣ ಜೊತೆಯಾಗಿರಿ. ಸಿಹಿ ಸುದ್ದಿಗಳು ಸಿಗ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್.